ಹಾಯ್ ನಡೆಸೋದು ಫ್ರಮ್ ಟೆಕ್ ಆ್ಯಂಡ್ ಕನ್ನಡ. ನಾವೆಲ್ಲರೂ ಕೂಡ ಈ ವರ್ಷದ ಆಲ್ಮೋಸ್ಟ್ ಕೊನೆಗಿದ್ದೀವಿ. ಇನ್ನು 2 ತಿಂಗಳು ಬಾಕಿ ಇದೆ. ಈ 2 ತಿಂಗಳಲ್ಲಿ ಲಾಂಚ್ ಆಗಬಹುದಾದಂಥ ಕೆಲವೊಂದು ಸ್ಮಾರ್ಟ್ಫೋನ್ಗಳ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಬೇಜಾನ್ ಫೋನ್ ಲಾಂಚ್ ಆಗ್ಬೋದು, ಆದರೆ ನನಗೆ ಫೇವ್ರೇಟ್ ಅನ್ನಿಸ್ತಂಥ ಕೆಲವೊಂದು ರೂಮರ್ಡ್, ಕೆಲವೊಂದು ಕನ್ಫರ್ಮ್ಡ್ ಫೋನ್ಸ್ಗಳನ್ನು ಪರಿಚಯ ಮಾಡಿಕೊಡ್ತೀನಿ. ಸೊ ಇವತ್ತಿನ ಮೊದಲ ಸ್ಮಾರ್ಟ್ಫೋನ್ ಸೀರೀಸ್ ಬಂದ್ಬಿಟ್ಟು ರಿಯಲ್ಮಿ 10 ಸೀರೀಸು. ರಿಯಲ್ಮಿದು ಮೋಸ್ಟ್ ಪಾಪ್ಯುಲರ್ ಸೀರೀಸು. ಇದು ಕನ್ಫರ್ಮ್ ಆಗಿರುವಂಥದ್ದು. ಈ ತಿಂಗಳು ರಿಯಲ್ಮಿ 10 ಸೀರೀಸ್ ಲಾಂಚ್ ಆಗುತ್ತೆ. ಸೊ ಕೆಲವೊಂದು ಕನ್ಫರ್ಮ್ ಸ್ಪೆಸಿಫಿಕೇಶನ್ ಕೂಡ ಇರುವಂಥದ್ದು. ಆಯಿತಾ, ಒಂದು ಬೇಜಾರಾಗುವಂಥ ವಿಷಯನಪ್ಪ ಅಂತ ಅಂದರೆ ಈಗಲೂ ಕೂಡ ರಿಯಲ್ಮಿನವರು ಈ ಒಂದು 10 ಸೀರೀಸ್ನಲ್ಲಿ 4G ಫೋನನ್ನು ಲಾಂಚ್ ಮಾಡ್ತಾ ಇರುವಂಥದ್ದು. 4G ಫೋನ್ ಇನ್ನು ಕೆಲವೇ ದಿನಗಳಲ್ಲಿ 5G ನಮ್ಮ ಭಾರತಕ್ಕೆ ಬರುತ್ತೆ. ಇನ್ಮೇಲಾದರೂ ಅವರು ಲಾಂಚ್ ಮಾಡುವಂಥ ಪ್ರತಿಯೊಂದು ಫೋನ್ನ 5G ಮಾಡಿದರೆ ಚೆನ್ನಾಗಿರ್ತಾ ಇತ್ತು. 4G ಪ್ರೋಸರ್ನ ಫೋನನ್ನೇ ಲಾಂಚ್ ಮಾಡ್ತಾ ಇದ್ದಾರೆ. ಇಲ್ಲಿಯೋ G99 ಪ್ರೋಸರ್ ಈ ಫೋನ್ಗಳಲ್ಲಿರುತ್ತಂತೆ. ಸೊ ಇದು ಕನ್ಫರ್ಮ್ ಆಗಿರುವಂಥದ್ದು. ರಿಯಲ್ಮಿಯವರೇ ಟ್ವಿಟರ್ನಲ್ಲಿ ಶೇರ್ ಮಾಡಿದ್ದಾರೆ. ಜೊತೆಗೆ ಅಮೋಲೆಡ್ ಡಿಸ್ಪ್ಲೇ, ಆಬ್ವಿಯಸ್ಲಿ ಫುಲ್ HD+ ಇರುತ್ತೆ ಮತ್ತು 90 ಹರ್ಟ್ಸ್ನ ರಿಫ್ರೆಶ್ ರೇಟ್ನ ಜೊತೆಗೆ ಬರ್ತಾ ಇರುವಂಥದ್ದು. ಇದು ಆ ಒಂದು ರಿಯಲ್ಮಿ 10ದು ಎಲ್ಲ ಫೋನ್ಗಳಿಗೂ ಅಲ್ಲ ಅನ್ಕೋತೀನಿ. ರಿಯಲ್ಮಿ 10 ಒಂದಕ್ಕೆ ಮೋಸ್ಟ್ಲಿ 4G ಹಾಕ್ಬಿಟ್ಟು 10 Pro ಪ್ಲಸ್ಸಿಗೆ 5G ಹಾಕಿದ್ರು ಆಗ್ಬೋದು. ಬಟ್ ಸ್ಟಿಲ್ 4G ಫೋನ್ ಲಾಂಚ್ ಮಾಡಬಾರ್ದಾಗಿತ್ತು ನಂಗೆ ಅನ್ನಿಸ್ತಂಗೆ. ಕಾದ್ ನೋಡೋಣ, ಈ ಒಂದು ಬೇಸ್ ಮಾಡೆಲ್ ವೇರಿಯಂಟಿಗೆ ಮಾತ್ರ 4G ಹಾಕಿ ಈ ಹೈಯರ್ ವೇರಿಯಂಟಿಗೆ 5G ಹಾಕ್ತಾರೆ ಹೆಂಗೆ ಅಂತ. ಜೊತೆಗೆ ಈ ಮಾಡೆಲ್ಗಳಲ್ಲಿ 8GB ರ್ಯಾಮ್ ಇರುತ್ತಂತೆ, ವರ್ಚುವಲ್ ರ್ಯಾಮ್ ಕೂಡ ಇರುತ್ತಂತೆ. ಆಯಿತಾ, ಸೊ ಟೋಟಲ್ 16GB ರ್ಯಾಮ್ ರೀತಿ ಕೆಲಸವನ್ನು ಮಾಡುತ್ತಂತೆ. ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂತಂದರೆ ಈ ಒಂದು ರಿಯಲ್ಮಿ 10 ಸೀರೀಸು ಗ್ಲೋಬಲ್ ಆಗಿ ಎಲ್ಲ ಕಡೆ ಒಟ್ಟಿಗೆ ಲಾಂಚ್ ಆಗ್ತಿರುವಂಥದ್ದು. ಇದಕ್ಕಿಂತ ಮುಂಚೆ ಕೆಲವೊಂದ್ಸಲ ನಮ್ಮ ದೇಶದಲ್ಲಿ ಫಸ್ಟ್ ಮಾಡೋರು, ಚೈನಾದಲ್ಲಿ ಫಸ್ಟ್ ಮಾಡೋರು ರೀತಿ ಎಲ್ಲ ಆಗ್ತಾ ಇತ್ತು. ಗ್ಲೋಬಲ್ ಆಗಿ ಒಟ್ಟಿಗೆ ಎಲ್ಲ ಕಡೆ ಈ ಒಂದು ರಿಯಲ್ಮಿ 10 ಸೀರೀಸ್ ಲಾಂಚ್ ಆಗುತ್ತಂತೆ. ತುಂಬ ಆ್ಯಂಟಿಸಿಪೇಟೆಡ್ ಸ್ಮಾರ್ಟ್ಫೋನ್. ಕಾದ್ ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ, ಎಷ್ಟು ಬೆಲೆಗೆ ಲಾಂಚ್ ಆಗುತ್ತೆ. ಬೇಸ್ ವೇರಿಯಂಟ್ನ 4G ಪ್ರೋಸರ್ ಕೊಟ್ಟು ಒಂದು 10,000 ರೂಪಾಯಿಗೆ ಲಾಂಚ್ ಮಾಡಿದ್ರೆ ಬೆಂಕಿ ಇರುತ್ತೆ. ಒಟ್ಟಿಗೆ ಕಾದ್ ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಇನ್ನು ನೆಕ್ಸ್ಟ್ ಸ್ಮಾರ್ಟ್ಫೋನ್ ಬಂದ್ಬಿಟ್ಟು ಇದು ಕೂಡ ಮೋಸ್ಟ್ ಪಾಪ್ಯುಲರ್, ಜಗತ್ತಿನ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಸ್ಮಾರ್ಟ್ಫೋನ್ ಸೀರೀಸ್ ಅಂತ ಬೇಕಾದ್ರೂ ಅನ್ಬೋದು. ರೆಡ್ಮಿ ನೋಟ್ 12 ಸೀರೀಸು. ಆಲ್ರೆಡಿ ಈ ಒಂದು ಸೀರೀಸು ಚೈನಾದಲ್ಲಿ ಲಾಂಚ್ ಆಗಿರುವಂಥದ್ದು. ಸದ್ಯಕ್ಕೆ ಅವರು ಲಾಂಚ್ ಮಾಡಿರುವಂಥ ಈ ಒಂದು 12 ಸೀರೀಸ್ನ ಎಲ್ಲ ಫೋನ್ಗಳು 5G ಪ್ರೊಸೆಸರ್ನೊಂದಿಗೆ ಬಂದಿರುವಂಥದ್ದು. ಒಂದು ಒಳ್ಳೆಯ ವಿಷಯ ಆಯಿತು. ಒಳ್ಳೊಳ್ಳೆ ಬೆಂಕಿ ಸ್ಪೆಸಿಫಿಕೇಷನ್ ಹಾಕಿ 200 MP ಕ್ಯಾಮ್ರಾ ಅಂತೆ, 210 ವ್ಯಾಟ್ ಚಾರ್ಜರ್ ಅಂತೆ, ಇರಬಾರದೆಲ್ಲ ಕೊಟ್ಬಿಟ್ಟಿದ್ದಾರೆ ಹೈಯೆಸ್ಟ್ ವೇರಿಯಂಟಲ್ಲಿ. ನಮ್ಮ ಭಾರತ ದೇಶದಲ್ಲಿ ಇದೇ ಫೋನ್ಗಳು 5G ವೇರಿಯಂಟ್ ಫೋನ್ಗಳು ಲಾಂಚ್ ಆಗುತ್ತೆ ಅಂತ ಹೇಳೋದಕ್ಕಾಗೋಲ್ಲ. ಇದು ರೂಮರ್ಡು. ನಮ್ಮ ದೇಶದಲ್ಲಿ ಯಾವಾಗ ಲಾಂಚ್ ಆಗುತ್ತೆ ಅಂತ ಇನ್ನೂ ಯಾವುದೇ ಕನ್ಫರ್ಮೇಷನ್ ಇಲ್ಲ. ಕೆಲವೊಂದು ಸಲ ಅಂತಾರೆ ಇದು ಈ ತಿಂಗಳು ಕೊನೆ ಅಥವಾ ಡಿಸೆಂಬರ್ ಲಾಂಚ್ ಆಗ್ಬೋದು ಅಂತ, ಇನ್ನು ಕೆಲವು ಜನ ಜನವರಿಗೆ ಲಾಂಚ್ ಆಗ್ಬೋದು ಅಂತಾರೆ. ಒಟ್ಟಿಗೆ ನಂಗೆ ಅನ್ನಿಸ್ದಂಗೆ ಇನ್ನೂ ಏನು ಕನ್ಫರ್ಮ್ ಇಲ್ಲ. ಈ ರೆಡ್ಮಿ ನೋಟ್ 12 ಸೀರೀಸ್ ನಂಗೆ ಅನ್ನಿಸ್ದಂಗೆ ಚೈನಾದಲ್ಲಿ ಏನು ಲಾಂಚ್ ಆಯಿತು ಆ ರೀತಿ ಲಾಂಚ್ ಆಗೋ ಡೌಟು. 4Gನಲ್ಲೇ ಅವರು ಬೇಸ್ ವೇರಿಯಂಟ್ ಮಾಡಬಹುದು. ಅದೇ ವೇರಿಯಂಟ್ನ ಕೂಡ ಲಾಂಚ್ ಮಾಡ್ಬೋದು, ಅಥವಾ ರೀಬ್ರ್ಯಾಂಡ್ ಮಾಡಿ ಅದೇ ವೇರಿಯಂಟ್ನ ರೀಬ್ರ್ಯಾಂಡ್ ಮಾಡಿ ಪೋಕೋದಲ್ಲಿ ಲಾಂಚ್ ಮಾಡಬಹುದು. ಗೊತ್ತಿಲ್ಲ ಅವ್ರದ್ದು, ಏನು ಕನ್ಫರ್ಮ್ ಆಗಿಲ್ಲ. ಇನ್ನು ಒಟ್ಟಿಗೆ ಲಾಂಚ್ ಆಗುತ್ತೆ ಈ ವರ್ಷ ಅಂತ ಅಂದ್ಕೊಂಡಿದ್ದೀವಿ, ರೂಮರು. ಇನ್ನು ಮುಂದಿನ ಮೋಸ್ಟ್ ಆ್ಯಂಟಿಸಿಪೇಟೆಡ್ ಸ್ಮಾರ್ಟ್ಫೋನ್ ಯಾವುದಪ್ಪ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಮೊನ್ನೆ Xiaomi Civi 2 ಅಂತ ಲಾಂಚ್ ಆಯಿತು. ಈ ಆಪದ್ದು ಡೈನಮಿಕ್ ಐಲ್ಯಾಂಡ್ ರೀತಿ ಫೀಚರ್ನ ಒಂದು ಫೋನಿಗೆ ತೊಗೊಂಬಂದಿದ್ರು. ಆಯಿತಾ, ಸೊ ಈ ಒಂದು ಸ್ಮಾರ್ಟ್ಫೋನ್ ನಮ್ಮ ಭಾರತ ದೇಶದಲ್ಲಿ ರೀಬ್ರ್ಯಾಂಡ್ ಆಗಿ ಬೇರೆ ಹೆಸರಲ್ಲಿ ಲಾಂಚ್ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. Xiaomi 12 Lite 5G NE. ಕಳೆದ ವರ್ಷ Xiaomi 11 Lite NE 5G ಲಾಂಚ್ ಆಗಿತ್ತು. ಸೊ ಈ ವರ್ಷ Xiaomi 12 Lite NE 5G ನಮ್ಮ ದೇಶದಲ್ಲಿ ಒಂದು Civi 2ದು ರೀಬ್ರ್ಯಾಂಡ್ ಆಗಿ ಲಾಂಚ್ ಆಗಬಹುದು ಅಂತ ಹೇಳಲಾಗುತ್ತಿದೆ. ಕಾದ್ ನೋಡೋಣ. ಇದು ಕೆಲವೊಂದು ಫೋಟೋಸ್ ಎಲ್ಲ ಲೀಕ್ ಆಗಿರೋ ಮುಖಾಂತರ ನಮಗೆ ಗೊತ್ತಾಗ್ತಿರುವಂಥದ್ದು. ಕಾದ್ ನೋಡೋಣ ಏನು ಮಾಡುತ್ತಾರೆ ಅಂತ. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಇದೊಂದು 2-3 ತಿಂಗಳಿಂದ ಹೇಳ್ತಾನೆ ಇದ್ದಾರೆ ಬರುತ್ತೆ. ಇದು ಕೂಡ ರೂಮರು, ಕನ್ಫರ್ಮ್ ಅಲ್ಲ. OnePlus Nord 3 ಬೇಜಾನ್ ದಿನ ಆಯಿತು Nord 2 ಲಾಂಚ್ ಮಾಡಿ. Nord 3 ಲಾಂಚ್ ಮಾಡಬೇಕಾಗಿತ್ತು ಇಷ್ಟೊತ್ತಿಗೆ. ಈ ವರ್ಷದ ಒಳಗೇ ಲಾಂಚ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕಾದ್ ನೋಡೋಣ. ಹೆವಿ ಡಿಲೇ ಆಗ್ತದೆ. ಆ್ಯಕ್ಚುಲಿ 2 ತಿಂಗಳು ಮುಂಚೆನೇ ಹೇಳ್ತಾ ಇದ್ರು Nord 3 ಸದ್ಯದಲ್ಲೇ ಬರುತ್ತೆ ಅಂತ. ಇದು ಕೂಡ ಒಂದು ರೂಮರ್ ಆಗಿರುವಂಥದ್ದು. ನೆಕ್ಸ್ಟ್ ಸ್ಮಾರ್ಟ್ಫೋನ್ ಬಿಟ್ಟು Moto Edge 30 Neo 5G. ಇದು ಕೂಡ ಈ ತಿಂಗಳು ಲಾಂಚ್ ಆಗ್ಬೋದು. ಇದು 32 MP ಫ್ರಂಟ್ ಕ್ಯಾಮ್ರಾ ಜೊತೆಗೆ ಬರ್ತಾ ಇರುವಂಥದ್ದು. OLED ಡಿಸ್ಪ್ಲೇ. ಯೂಶಲಿ ಈ ಮೋಟೋದವ್ರು ಎಲ್ಲರೂ ಕೂಡ ಎಲ್ಲ ಫೋನ್ ನೋಡಿದ್ರು ಕೂಡ 10,000 ರೂಪಾಯಿ
10,000 ರೂಪಾಯಿ ಒಳಗೆ ಎಲ್ಲ ಕೂಡ ಅಮೋಲ್ಡ್ ಡಿಸ್ಪ್ಲೇನೇ ಕೊಡ್ತಾರೆ, 90 ಹರ್ಟ್ಸು 120 ರಿಫ್ರೆಶ್ ರೇಟೆಲ್ಲ ಕೊಡ್ತಾರೆ ಆಯಿತಾ. ಸೊ ಒಳ್ಳೊಳ್ಳೆ ಸ್ಪೆಸಿಫಿಕೇಷನ್ನ ಈ ಒಂದು ಮೋಟೋದವರು ಅವ್ರ ಫೋನ್ಗಳಲ್ಲಿ ನೀಡ್ತಾ ಇದ್ದಾರೆ. ಈ ಒಂದು ಏನು ಫೋನ್ ಇದೆ ಮೋಟೋ ಎಡ್ಜ್ 30 ನಿಯೋದಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 695 ಪ್ರೋಸೆಸರ್ ಇರುತ್ತಂತೆ. 695 ಒಂದು 5G ಎಂಟ್ರಿ ಲೆವೆಲ್ 5G, ಅದು ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್. ಎಂಟ್ರಿ ಲೆವೆಲ್ 5G ಹತ್ತಿರ 3 ಲಕ್ಷ ಅಂಥದ್ದು ಬೆಂಚ್ ಮಾರ್ಕನ್ನು ಕೊಡುವಂಥ ಕೆಪಾಸಿಟಿ ಇದೆ. ಇನ್ನು ನೆಕ್ಸ್ಟ್ ಸ್ಮಾರ್ಟ್ಫೋನ್ ಬಂದ್ಬಿಟ್ಟು ಪೋಕೋದು. ಅದು ಆಲ್ರೆಡಿ ಚೈನಾದಲ್ಲಿ ಒಂದು ರೆಡ್ಮಿ ನೋಟ್ 12 5G ಅಂತ ಲಾಂಚ್ ಆಗಿದೆ ಆಯಿತಾ. ಸೊ ಇದು 4 Gen 1 ಪ್ರೋಸೆಸರ್ನೊಂದಿಗೆ ಲಾಂಚ್ ಆಗಿರುವಂಥದ್ದು. ಅದನ್ನು ರೀಬ್ರ್ಯಾಂಡ್ ಮಾಡಿ ನಮ್ಮ ದೇಶದಲ್ಲಿ ಪೋಕೋ ಫೋನ್ ಯಾವ್ದು ಹೆಸರಿಗೆ ಇಡ್ತಾರೆ ಅಂತ ಗೊತ್ತಿಲ್ಲ. ಪೋಕೋ ಎಮ್ ಸೀರೀಸಿಗೆ ಇಡ್ತಾರೆ, ಎಕ್ಸ್ ಸೀರೀಸಿಗೆ ಡೌಟು, ಮೋಸ್ಟ್ಲಿ ಎಮ್ ಸೀರೀಸ್ಗೆ ಇಡ್ಬೋದು. ಸೊ ಪೋಕೋ ಎಮ್ದು ಸೀರೀಸಲ್ಲಿ ಯಾವುದೋ ಒಂದಕ್ಕೆ ಇಟ್ಬಿಟ್ಟು ಲಾಂಚ್ ಮಾಡಬಹುದು. ಇದು ಕನ್ಫರ್ಮ್ ಆಗಿಲ್ಲ, ಇದು ಈ ವರ್ಷನೇ ಲಾಂಚ್ ಆದರೂ ಆಗಬಹುದು. ಅಥವಾ ರೆಡ್ಮಿ ನೋಟ್ 12 5G ಅಂತ ಲಾಂಚ್ ಮಾಡ್ಬೋದು, ಗೊತ್ತಿಲ್ಲ ನಮ್ಮ ದೇಶದಲ್ಲಿ. ಒಟ್ಟಿಗೆ ಪೋಕೋದು ಆಗಬಹುದು ಅಂತ ಕನ್ಫರ್ಮ್. ಏನಕ್ಕೆ ಲಾಸ್ಟ್ ಟೈಮ್ ಕೂಡ ಹಂಗೆ ಮಾಡಿದ್ರು ಆ ಕಾರಣದಿಂದ. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಬಂದ್ಬಿಟ್ಟು Xiaomi 12T ಮತ್ತು 12T Pro, ಈ ಎರಡು ಸ್ಮಾರ್ಟ್ಫೋನ್ಗಳು ಒಟ್ಟಿಗೆ ಲಾಂಚ್ ಆಗ್ಬೋದು. ಆ್ಯಕ್ಚುಲಿ ನಮ್ಮ ಭಾರತದಲ್ಲಿ 10T ಮತ್ತು 10T Pro 11 ಅವೆಲ್ಲ ಹೆವಿ ಪಾಪ್ಯುಲರ್ ಆಗಿತ್ತು. ಹೆವಿ ಜನ ಒಂದು ಫೋನ್ಗಳನ್ನ ಪರ್ಚೇಸ್ ಮಾಡಿದ್ರು. ಯಾಕೆಂದರೆ ಒಂಥರ ಫ್ಲ್ಯಾಗ್ಶಿಪ್ ಸ್ಪೆಸಿಫಿಕೇಷನ್ನ ಕೊಡ್ತಾರೆ, ಒಂದು ಲೆವೆಲ್ಗೆ ಅಫೋರ್ಡಬಲ್ ಆಗಿ ಈ ಫೋನ್ಗಳನ್ನ ಲಾಂಚ್ ಮಾಡ್ತಾರೆ. ಒಂದು 30,000, 35,000, 40,000 ರೇಂಜಲ್ಲಿ ಈ ಫೋನ್ಗಳು ಇರ್ತವೆ. ಸೊ ಈ ಕಾರಣದಿಂದ ಹೆವಿ ಜನ ಈ ಫೋನ್ಗಳನ್ನ ಪರ್ಚೇಸ್ ಮಾಡಿದರು. ಸೊ ಇದೀಗ ಈ ಒಂದು 12T ಮತ್ತು 12T Pro ಕೂಡ ಅದೇ ರೇಂಜಲ್ಲಿ ಬರ್ಬೋದು. ಈ ಒಂದು ಪ್ರೋ ವೇರಿಯಂಟಲ್ಲಿ 200 MP ಕ್ಯಾಮ್ರಾ ಇರುವಂಥದ್ದು ಆಯಿತಾ. ಮತ್ತು 12Tಯಲ್ಲಿ 108 MP ಕ್ಯಾಮ್ರಾ. ಈ ಒಂದು ಪ್ರೋ ವೇರಿಯಂಟಲ್ಲಿ 8+ Gen 1 ಪ್ರೋಸೆಸರ್ ಇದ್ರೆ ನಿಮಗೆ ಈ ಒಂದು 12Tಯಲ್ಲಿ ನಿಮಗೆ 8100 ಡೈಮಂಡ್ಸ್ ಇಟ್ಟಿದ್ದು ಆ ಒಂದು ಪ್ರೋಸೆಸರ್ನ ಜೊತೆಗೆ ಬರ್ತಾ ಇರುವಂಥದ್ದು ಆಯಿತಾ. ಎರಡು ಕೂಡ ಒಂದು ಲೆವೆಲ್ಗೆ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್, ಒಂದು ಲೆವೆಲ್ಗೆ ಫ್ಲ್ಯಾಗ್ಶಿಪ್ ಫೀಚರ್ನ ಕೊಟ್ಟಿರ್ತಾರೆ. ಒಂದೇನಂದರೆ ಗ್ಲಾಸ್ ಬ್ಯಾಕ್ ಇರುತ್ತೆ, ಮೆಟಾಲಿಕ್ ಫ್ರೇಮ್ ಇರೋದಿಲ್ಲ, ಪ್ಲಾಸ್ಟಿಕ್ ಫ್ರೇಮ್ ಇರುತ್ತೆ. ಸೇಮ್ 10T 11T ಎಲ್ಲ ಹಂಗೆ ಮಾಡಿದರು. ಸೊ ಈ ಕಾರಣದಿಂದ ಕಾದ್ ನೋಡೋಣ ಯಾವಾಗ ಲಾಂಚ್ ಆಗುತ್ತೆ, ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಇದು ತುಂಬ ಸೇಲ್ಸ್ ಮಾಡ್ಬೋದು. ಏನಕ್ಕೆ ಅಂದರೆ ಎಲ್ಲರೂ ಕೂಡ ಅವರ ಫೋನ್ ಬಡ್ಜೆಟನ್ನು ಬರ್ತಾ ಜಾಸ್ತಿ ಮಾಡ್ಕೋತಾ ಇದ್ದಾರೆ. ನಾನು ಸ್ಮಾರ್ಟ್ಫೋನ್ ಯೂಸ್ ಮಾಡೋಕ್ಕೆ ಶುರು ಮಾಡಿದಾಗ ಎಲ್ಲರೂ ಕೂಡ 3-4 ಸಾವಿರದಲ್ಲಿದ್ದರು ಬಡ್ಜೆಟ್ಟು. ಆಮೇಲೆ 6-7 ಸಾವಿರಕ್ಕೆ ಬಂದರು, 10 ಸಾವಿರಕ್ಕೆ ಬಂದರು, 15 ಸಾವಿರಕ್ಕೆ ಬಂದರು, 20. ಈಗ ಎಲ್ಲರೂ ಕೂಡ 25-30 ಸಾವಿರ, 35 ಸಾವಿರ ತನಕ ಕೂಡ ಬಡ್ಜೆಟ್ ಇಟ್ಕೊಂಡು ಸ್ಮಾರ್ಟ್ಫೋನ್ ತೊಗೊಳಕ್ಕೆ ನೋಡ್ತಾರೆ. ಸೊ ಆ ಪ್ರೈಸ್ ಪಾಯಿಂಟಲ್ಲಿ ಸ್ಮಾರ್ಟ್ಫೋನ್ಗಳು ನಿಮಗೆ ಸಿಗುತ್ತೆ. ಈ ಕಾರಣದಿಂದ ಇವು ಮೋಸ್ಟ್ಲಿ ಚೆನ್ನಾಗಿ ಸೇಲ್ ಆಗಬಹುದು. ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ಸ್ಮಾರ್ಟ್ಫೋನ್ ಬಿಟ್ಟು iQOO Neo 7, ಇದು ಕೂಡ ಕನ್ಫರ್ಮ್ಡು. ಇದರಲ್ಲಿ ಡೈಮೆನ್ಸಿಟಿ 9000+ ಪ್ರೋಸೆಸರ್, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್. 8+ Gen 1ಗಿಂತ 8+ Gen 1 ಈಕ್ವಲ್ ಅನಿಸುತ್ತೆ. 8 Gen 1ಗಿಂತ ಪವರ್ಫುಲ್ ಆಗಿರುವಂಥದ್ದು. 120 Hz ರಿಫ್ರೆಶ್ ರೇಟು, 120 ವ್ಯಾಟ್ ಚಾರ್ಜರು, ಬೆಂಕಿ ಸ್ಪೆಸಿಫಿಕೇಷನ್ ಎಲ್ಲ ಕೊಟ್ಟಿದ್ದಾರೆ. ಈ ಒಂದು ಸ್ಮಾರ್ಟ್ಫೋನ್ ಸುಮಾರು ಅಪ್ರಾಕ್ಸಿಮೇಟ್ಲಿ ಒಂದು 30,000 ರೇಂಜಲ್ಲಿ ಲಾಂಚ್ ಆಗುತ್ತೆ. 30,000 ಒಂದು ಒಳ್ಳೆ ಆಪ್ಷನ್ ಆಗಿದೆ ಅಂತ ಅನ್ನಿಸ್ತಾ ಇರುವಂಥದ್ದು. ಇದರ ಜೊತೆಗೆ iQOO Neo 7 SE ಸ್ಮಾರ್ಟ್ಫೋನ್ ಕೂಡ ಲಾಂಚ್ ಆಗ್ಬೋದು. ಅದಕ್ಕಿಂತ ಸ್ವಲ್ಪ ಪವರ್ ಕಡಿಮೆ ಇರುವಂಥ ಸ್ಮಾರ್ಟ್ಫೋನ್. ಇದರಲ್ಲಿ ಡೈಮೆನ್ಸಿಟಿ 8200 ಹೊಸ ಪ್ರೋಸೆಸರ್ ಇನ್ನೂ ಲಾಂಚ್ ಆಗಿಲ್ಲದು. ಒಂದು ಪ್ರೋಸೆಸರೊಂದಿಗೆ ಒಂದು ಸ್ಮಾರ್ಟ್ಫೋನ್ ಬರುತ್ತಂತೆ. ಎರಡು ನೋಡಿದ್ರೆ ಆ ಫೋನಿಗೇನೆ ಅಂದರೆ iQOO Neo 7ಗೆ 30,000 ಇದೆ ಅಂದರೆ ಮೋಸ್ಟ್ಲಿ ಒಂದು 25,000 ಆಗ್ಬೋದು. 25,000 ರೂಪಾಯಿಗೆ ಈ ಪ್ರೋಸೆಸರ್ ತುಂಬ ಒಳ್ಳೆಯ ಪ್ರೋಸೆಸರ್ ಅನಿಸುತ್ತೆ. ಕಾದ್ ನೋಡೋಣ ಉಳಿದ ಸ್ಪೆಸಿಫಿಕೇಷನ್ ಎಲ್ಲ ಯಾವ ರೀತಿ ಇರುತ್ತೆ ಅಂತ. ಸೊ ಇದು ಮೋಸ್ಟ್ಲಿ ಈ ಡಿಸೆಂಬರ್ ಒಳಗೇ ಲಾಂಚ್ ಆದರೂ ಆಗಬಹುದು. ಕಾದ್ ನೋಡೋಣ. ನೆಕ್ಸ್ಟ್ ಇನ್ಫಿನಿಕ್ಸ್ Zero Ultra ಎಷ್ಟು ದಿನದಿಂದ ಲಾಂಚ್ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದಾರೆ ಅಂದರೆ ಇನ್ನೂ ಲಾಂಚ್ ಆಗಿಲ್ಲ. 200 MP ಕ್ಯಾಮ್ರಾ ಇರುತ್ತಂತೆ, 180 ವ್ಯಾಟ್ ಚಾರ್ಜರ್ ಅಂತೆ, ಕರ್ವ್ ಡಿಸ್ಪ್ಲೇ ಅಂತೆ. ಇವೆಲ್ಲ ಸ್ಪೆಸಿಫಿಕೇಷನ್ ಕೊಡ್ತಾ ಇದ್ದಾರೆ, ಕಾದ್ ನೋಡೋಣ. ಮತ್ತು ಇನ್ನೊಂದು ವಿಷಯ ಹೇಳೋದು ಮಾಡ್ತೈತೆ ನನಗೆ. ಈ ಒಂದು Realme 10 ಸೀರೀಸ್ನಲ್ಲಿ ಹೈಯೆಸ್ಟ್ ವೇರಿಯಂಟಲ್ಲಿ ಕರ್ವ್ ಡಿಸ್ಪ್ಲೇ ಬರುತ್ತಂತೆ Realme 10 ಸೀರೀಸ್ನಲ್ಲಿ. ಮತ್ತು ಈ ಒಂದು ರೆಡ್ಮಿ ನೋಟ್ 12 ಸೀರೀಸ್ನಲ್ಲೂ ಕೂಡ ಹೈಯೆಸ್ಟ್ ವೇರಿಯಂಟಲ್ಲಿ ಕರ್ವ್ ಡಿಸ್ಪ್ಲೇ ಇರುತ್ತಂತೆ. ಸೊ ಕರ್ವ್ ಡಿಸ್ಪ್ಲೇ ಮೋಸ್ಟ್ಲಿ ಈ ವರ್ಷ ನಾರ್ಮಲ್ ಆಗ್ಬೋದು. ಈ ವರ್ಷ ಅಲ್ಲ, ನೆಕ್ಸ್ಟ್ ವರ್ಷ ಫುಲ್ ನಾರ್ಮಲ್ ಆಗಬಹುದು. ಸೊ ಕಾದ್ ನೋಡೋಣ. ಸೊ ಇಷ್ಟು ಕೆಲವೊಂದು ಸ್ಮಾರ್ಟ್ಫೋನ್ಗಳು, ಇನ್ನೂ ಬೇಜಾನ್ ಫೋನ್ಗಳು ಲಾಂಚ್ ಆಗ್ತವೆ. ಇನ್ನೂ ಬೇಜಾನ್ ಇವನು ನೆಕ್ಸ್ಟ್ ಇಯರ್ ಏನೋ ಸ್ಯಾಮ್ಸಂಗಿಂದು ಇನ್ನೊಂದು ಫೆಬ್ರವರಿಯಲ್ಲೇನೋ ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 ಸೀರೀಸ್ ಲಾಂಚ್ ಆಗುತ್ತೆ ಅಂತ ಇನ್ನೂ ಬೇಜಾನ್ ಏನೋ ಹೇಳ್ತಾ ಇದ್ದಾರೆ. ನೋಡೋಣ, ನೆಕ್ಸ್ಟ್ ವರ್ಷ ಅದ್ರ ಬಗ್ಗೆ ಬೇರೆ ವಿಡಿಯೋ ಮಾಡ್ತೀನಿ. ನಿಮಗೆ ಈ ಒಂದು ವಿಡಿಯೋದಲ್ಲಿ ಗೊತ್ತಾಗಿದೆ ಅನ್ಕೋತೀನಿ ಯಾವುದೆಲ್ಲ ಸ್ಮಾರ್ಟ್ಫೋನ್ ಸದ್ಯದಲ್ಲಿ ಲಾಂಚ್ ಆಗ್ಬೋದು ಅಂತ. ಇದರಲ್ಲಿ ನಿಮಗೆ ಯಾವುದಾದ್ರೂ ಮಿಸ್ ಆಗಿದ್ರೆ, ನಿಮಗೆ ಅದು ತುಂಬ ಆ್ಯಂಟಿಸಿಪೇಟೆಡ್, ತುಂಬ ಚೆನ್ನಾಗಿದೆ ಅನಿಸುತ್ತೆ, ದಯವಿಟ್ಟು ಕಾಮೆಂಟ್ ತಿಳಿಸಿ. ಈ ಒಂದು ವಿಡಿಯೋ ಇಷ್ಟ ಆಗ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ್ರಿ. ನಮ್ಮ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.